ಇವತ್ತು ಸಿದ್ದರಾಮಯ್ಯ ಅವರು ನನ್ನನ್ನು ರಾಜ್ಯ ಸಚಿವ ದರ್ಜೆಯ ಅಧ್ಯಕ್ಷರನ್ನಾಗಿ ಕಾರ್ಮಿಕ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಬಹುಶಃ ಇಸ್ಲಾಂನಲ್ಲಿ ಪ್ರವಾದಿಯವರು ಒಂದು ಮಾತು ಹೇಳ್ತಾರೆ, ಯಾರು ಕಾರ್ಮಿಕರು ದುಡಿತಾರೆ ಅವರ ಬೆವರು ಆರುವುದ ಮುಂಚೆ ಅವರಿಗೆ ಸಂಬಳವನ್ನು ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆ ಬಹುಶಃ ಒಂದು ಒಳ್ಳೆಯ ಜಿಲ್ಲೆ. ನಾನು ಭಾಳ ವರ್ಷಗಳಿಂದ ಕೋಲಾರ ಜಿಲ್ಲೆಯನ್ನು ಅತಿ ಹತ್ತಿರದಿಂದ ಬಲ್ಲೆ. NSUI, ಯುವ ಕಾಂಗ್ರೆಸ್, ಅದೇ ರೀತಿ ಕಾಂಗ್ರೆಸ್ಸಿನ ವಿವಿಧ ಹಂತಗಳಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಹಿರಿಯರಾದ ನಜೀರ್ ಅಹಮದ್ ಅವರು ಮತ್ತು ಹಲವಾರು ಮಂದಿ ಇಲ್ಲಿಯ ನಾಯಕರುಗಳ ನಿಕಟ ಸಂಪರ್ಕ ಮತ್ತು ಪರಿಚಯ ಇದೆ. ಇವತ್ತು ನಮಗೆ ಈ ದೇಶ ಒಂದು ಜಾತ್ಯತೀತ ದೇಶ. ಇಂಥ ಸೂಫಿವರಿಯರು, ಅದೇ ರೀತಿ ನಮ್ಮ ಮುಲ್ಲಾಗಳಿರ್ಬೋದು, ಫಾದ್ರಿಗಳಿರ್ಬೋದು, ಮಠಾಧೀಶರು ಇರ್ಬೋದು, ಅವರೆಲ್ಲರ ಒಂದು ದೂರದೃಷ್ಟಿ, ಅವರು ಈ ದೇಶಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು, ಅವರ ಆ ಒಂದು ತ್ಯಾಗ ಮತ್ತು ಕೋಮು ಸೌಹಾರ್ದತೆ ಕೊಟ್ಟಂಥ ಆ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಭಾರತ ಒಂದು ಜಾತ್ಯತೀತ ದೇಶದ ಜೊತೆಗೆ ಸರ್ವ ಮತ ಸರ್ವ ಧರ್ಮದವರು ಎಲ್ಲರೂ ಒಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಬಾಳಿಕೊಂಡು ಈ ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸೇವೆ ಮತ್ತು ಅಮೂಲ್ಯವಾಗಿದೆ. ಹಾಗೆ ಇಲ್ಲಿ ಇರ್ತಕ್ಕಂಥ ನಮ್ಮ ಕೋಲಾರದ ಈ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದೇನೆ. ಹಲವಾರು ಮಠಗಳಿಗೂ ಕೂಡ ನಾನು ಭೇಟಿ ಕೊಡ್ತಾ ಇದ್ದೇನೆ, ಚರ್ಚ್ಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ, ಶಿಕ್ಷಣ ಸಂಸ್ಥೆಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರ ಜಿಲ್ಲಾಧ್ಯಕ್ಷರು, ಅದೇ ರೀತಿ ತಾಲೂಕಿನ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಇದು ನನ್ನ ಪ್ರಥಮ ಕಾರ್ಯಕ್ರಮ. ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ ಸಚಿವ ದರ್ಜೆಯನ್ನು ಪಡೆದ ನಂತರ ಪ್ರಥಮ ಭೇಟಿ, ಪ್ರಥಮ ಜಿಲ್ಲಾ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಇಲ್ಲಿ ಬಂದು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಕಾರ್ಮಿಕರ ಸಮಸ್ಯೆ ಬಗ್ಗೆ ಮತ್ತು ಕಾರ್ಮಿಕರ ಹಿತಾಸಕ್ತಿ ಬಗ್ಗೆ ವಿಶೇಷವಾದಂಥ ಕೆಲಸ ಮಾಡ್ತಕ್ಕಂಥ ಆಸಕ್ತಿ ನನಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಸಿದ್ದರಾಮಯ್ಯ ಅವರು, ಅದೇ ರೀತಿ ಸಂತೋಷ್ ಲಾಡ್ ಅವರು, ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಇವತ್ತು ಅಸಂಘಟಿತ ಕಾರ್ಮಿಕರಿರ್ಬೋದು, ಸಂಘಟಿತ ಕಾರ್ಮಿಕರಿರ್ಬೋದು, ಎಲ್ಲ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಇವತ್ತು ಗಿಗ್ ಕಾರ್ಮಿಕರಿಗೆ, ಅದೇ ರೀತಿ ಮೋಟಾರ್ ವಾಹನ ಚಲಾವಣೆ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸರ್ಕಾರದ ವತಿಯಿಂದ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು, ಅವರನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಕನಿಷ್ಠ ವೇತನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ದೇಶದಲ್ಲಿ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ, ದೆಹಲಿ ಮತ್ತು ನಮ್ಮ ರಾಜ್ಯ. ಆ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಅವರೆಲ್ಲ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಕಾರ್ಮಿಕರ ಏನು ಅವರು ಬೆವರಿದೆ ಆ ಬೆವರಿಗೆ ತಕ್ಕ ಪ್ರತಿಫಲ ಕೊಡ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನನಗೆ ಇವತ್ತು ಸಂಪುಟ ದರ್ಜೆಯನ್ನು ಕೂಡ ಕೊಟ್ಟಿದ್ದಾರೆ. ಲೇಬರ್ಸ್ ಕಾರ್ಡ್ಸ್ ನಮ್ಮ ಸಮೀರ್ ಅವರು ಮಾಡಿದ್ದಾರೆ. ಮಾಡಬೇಕು. ಸಮೀರ್ ಅಂತ ಯುವಕರು ಈ ಊರಿನಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಅಥವಾ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿದಾಗ ಜನರಿಗೆ ಸಹಕಾರ ಆಗ್ತದೆ. ನಮಗೆ ಬೇಕಾಗಿರೋದು ಮಾನವೀಯತೆ. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅಂತ ಹೇಳ್ತಕ್ಕಂಥದ್ದಿಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಅರ್ಹತೆಯನ್ನು ಇದ್ದಾರೆ ಅವರನ್ನು ಕಾರ್ಡು ಕೊಡತಕ್ಕಂಥದ್ದು, ಅವರಿಗೆ ಸವಲತ್ತನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ ಬೆಳೀಲಿಕ್ಕೆ